ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನೆಲಾ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್. ನಾನು ನಿಮ್ಮ ವೆನ್ನೆಲಾ. ತುಂಬ ದಿನಗಳ ನಂತರ ನಾನು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಈ ವ್ಲಾಗಿನ ವಿಶೇಷ ಏನಪ್ಪ ಅಂತಂದರೆ, ನಾವು ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೋಗ್ಬಿಟ್ಟು ಬಂದಿದ್ದಾರೆ. ನಾನಂತೂ ಫಸ್ಟ್ ಟೈಮು. ಮದುವೆಗೆ ಮುಂಚೆಗೂ ಕೂಡ ನಾನು ನೋಡೇ ಇಲ್ಲ ಯಾವ ಥರ ಇರುತ್ತೆ ಅಂತ. ಹಾಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಓಕೆ, ಎಲ್ಲರೂ ರೆಡಿ ಆಗಿದ್ದೀವಿ. ಮಕ್ಕಳು ಕೂಡ ಅಷ್ಟೇ, ಇದೇ ಫಸ್ಟ್ ಟೈಮು. ಏನು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಇದ್ದಾರಲ್ಲ, ಅವರು ಒನ್ ಟೈಮ್ ಹೋಗ್ಬಿಟ್ಟು ಬಂದಿದ್ದಾರೆ. ಮತ್ತು ಇನ್ನು ಎಲ್ಲರೂ ಹೋಗ್ಬಿಟ್ಟು ಬಂದಿದ್ದಾರೆ ಜಾಸ್ತಿ ಸರಿನೇ. ನಾವಂತೂ ಇದೇ ಫಸ್ಟ್ ಟೈಮು. ನಾನು ಮತ್ತು ನಾವು 4 ಜನ ಬಾಯ್ಸ್ ಇದ್ದಾರಲ್ಲ ಅವರು. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲರೂ ತುಂಬ ಎಕ್ಸೈಟಿಂಗಾಗೇ ಇದ್ದೀವಿ. ಇನ್ನೊಂದು ಈ ಥರ ಫ್ಯಾಮಿಲಿ ಟ್ರಿಪ್ ಅಂತ ನಾವು ರೇರ್ ಹೋಗೋದು. ಅಷ್ಟೇ ನೋಡಿರ್ತೀರಾ, ಏನಂದರೆ ಓಂ ಶಕ್ತಿಗೆ ಹೋಗ್ಬೇಕಂದ್ರೆ ಅದಕ್ಕೆಲ್ಲ ಫುಲ್ ಫ್ಯಾಮಿಲಿನೇ ಹೋಗೋದು. ಇದು ಒಂಥರ ಎಕ್ಸೈಟಿಂಗ್ ಆಗಿದೆ. ಇನ್ನು ಅಂದರೆ ಈ ಥರ ಸಪ್ರೇಟಾಗಿ ನಮ್ಮ ಕಾರ್ಗಳಲ್ಲೇ ಹೋಗ್ತಾ ಇರೋದು. ಓಕೆ, ನೋಡೋಣ ಹೇಗಿರುತ್ತೆ ಜರ್ನಿ ಅನ್ನೋದು. ಹತ್ತೋ ಟೈಮ್ಗೆ ಅಂತ ಯೂಟ್ಯೂಬ್ ತುಂಬ ದಿನ ಆಯ್ತಲ್ಲ. ಅಪ್ಪು ಹಿಂದ್ಗಡೆ ಹೋಗ್ರು, ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟಗಳು. ಬರ್ತೀವಿ ಮಾ. ನನ್ನ ಅಕ್ಕ ಎಲ್ಲಿಗೆ ಬರ್ತಾರೆ ಅನ್ಕೊಂಡೆ. ಅವ್ರ ಭಾವ ಇದಾರಲ್ಲ, ಅಲ್ಲಿ ಸೇರ್ಕೊಂಡ್ರೆ ಮತ್ತೆ. ಹಾಯ್ 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 ಸೇ ಹಾಯ್ ಬುಜ್ಜಿ. ಹಾಯ್. ಅವಳ ಹೆಸರು ನಿರೀಕ್ಷಾ, ಬುಜ್ಜಿ ಅಂತ ಕರೆಯೋದು. ಇವ್ರ ಹೆಸರು, ನಿನ್ನ ಹೆಸರು ಗಾನವಿ. ಅವಳ ಹೆಸರು ಚಿನ್ನು ಅಂತ ಕರೆಯೋದು. ನಮ್ಗೆ ಏನೋ ಪೆಟ್ ನೇಮ್ಸ್ ಕರೆದು ಅದೇ ಹೆಸರು ಅಂತ ಫಿಕ್ಸ್ ಆಗೋಗಿದ್ದೀವಿ ನಾವು. ಅವರು ಲಾವಣ್ಯಕ್ಕ ಗೊತ್ತಲ್ವಾ. ಇವನ್ ಬಂದು ಬಂಗಾರಿ ಅಂತ ಕರೆಯೋದು. ಇವನು ಏನಿನ ಹೆಸರು, ನನ್ನ ಹೆಸರುಗಳೇ ಮರ್ತೋಗ್ಬಿಟ್ಟಿದ್ದೀನಿ. ಹನ್ವಿ ಕ್ರಿಶ್. ಇವನು ಅವನು ಶಾಸ್ವಿ ಕ್ರಿಶ್. ಅವಳು ಚಿಕ್ಕವನು. ಇವ್ರು ಗೊತ್ತಲ್ವಾ ನಿನ್ಗೆ, ಗಡ್ಡ ಬೆಳೆಸ್ಕೊಂಡಿದ್ದಾರೆ ತಿರುಪತಿಗೋಸ್ಕರನೇ. ಅದೇ ಪತಿರಾಯ್. ಓಕೆ, ಬನ್ನಿ ಎಲ್ಲ ತಿರುಪತಿಗೆ ಹೋಗೋಣ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಫುಲ್ಲು ಜೋಶಲ್ಲಿ ಇದ್ದೀನಿ ನಿಜವಾಗ್ಲೂ. ಹೋಗಿ ನಮ್ಮ ಮಾಮಗೆ ಹೋಗಿ ಬಾಯ್ ಹೇಳ್ಬಿಟ್ಟು ಹೋಗ್ತೀವಿ. ಅವ್ರದ್ದು ಬುಕ್ ಮಾಡಿದ್ವಿ. ಆಧಾರ್ ಕಾರ್ಡ್ ಎತ್ಕೊಂಡಿದ್ದೀನಿ, ಜೆರಾಕ್ಸ್ ಮಾಡಿಸ್ಕೋಬೇಕು. ನೀವೆಲ್ಲ ಎಷ್ಟು ಸತಿ ತಿರುಪತಿಗೆ ಹೋಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ನಾನಂತೂ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು 28 ಇಯರ್ಸ್ ಅಲ್ಲಿ. ಫಸ್ಟ್ ಟೈಮ್ ಅಂದ್ರೆ ನಂಬ್ತೀರಾ ಯಾರಾದ್ರೂ? ವರ್ಷದಲ್ಲಿ 10 ಸತಿ ಹೋಗ್ತಾ ಇದ್ರು. ಅಂದ್ರೆ ಒಂದು 2 ಇಯರ್ಸ್ ಇಂದ್ರೆ ಒಂದ್ ಸ್ವಲ್ಪ ಕಡಿಮೆನೆ, ಏನೋ ಒಂದ್ ಸ್ವಲ್ಪ ಬ್ಯುಸಿ ಆಗಿ ಹೋಗ್ಬಿಟ್ರು ಅಂತ. ಫುಲ್ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ. ಅತ್ತೆ ಬಿಟ್ಟು ಅಷ್ಟೇ. ಏಷ್ಯಾನ್ ಮಾಡಿದ್ದಾರೆ ಅಲ್ಲ. ಇನ್ನೂ ಒಂದು ಕೈ ತಗೊಂಡಿದ್ದು ಕೊಟ್ಟಿದ್ದಾಳೆ, ಚಿನ್ನು ಕೊಟ್ಟಿದ್ದಾಳ. ಶರತ್ತಾಗಿ ಅವನಿಗೆಲ್ಲ ಕೊಡುತ್ತಾ? ಅದೇ ಅವರು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಅವ್ನು ಕಟ್ ಮಾಡಿರೋದು ಫುಲ್ ಎತ್ಕೊಂಡಿದ್ದಾನ. ಇದ್ದೇ ಬರ್ತಾ ಇದ್ದ ಪಪ್ಪು. ಹಾಗೆ ತಿರುಪತಿಗೆ ಮುಂಚೆ ಹೋಗಿ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಆದರೆ ಅದು ಮಾತ್ರ ಊಟ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಓಕೆ, ಅರ್ಜೆಂಟಾಗಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಅಂದರೆ ಕರೆಕ್ಟಾಗಿ ದರ್ಶನ ಟೈಮ್ಗೆ ಹೋಗ್ತೀವಾ ಇಲ್ವಾ ಅನಿಸಿತ್ತು. ಇದೇನೋ ಲಾಯರ್ ಡಾಕ್ಟ್ರು ಅವರು. ಓಕೆ, ಹಿಂಗೆ ಬೆಟ್ಟ ಥರ ಕಟ್ಟವ್ರ, ಬೆಟ್ಟ ಥರ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಿದ್ದೀವಿ. ಅಯ್ಯೋ ಬೈಕು. ಅವರೆಲ್ಲ ಯಾವಾಗಾದ್ರೂ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಿಂತು ಹೋದ್ರ, ನೀವೇ ಹೊರಡ್ತಾ ಇದ್ದೀರಾ ಅಂತ ಇದ್ರು. ಸೂಪರ್ ಬಂದು ಹೇಳಿದ್ವಿ. ಇವಾಗ
ಬಂದಿದ್ದ ತಕ್ಷಣ ಫಸ್ಟು ಆ ಬೆಟ್ಟ ಹತ್ರ ಒಂದು ಸ್ಕಿಲ್ ತೊಗೊಂಬಿಟ್ವಿ, ಫುಲ್ ಎಲ್ಲ ಒಂದು ಫ್ಯಾಮಿಲಿ ಫೋಟೋ. ಹಾಗೆ ಇದು ಬೆಟ್ಟ ಹತ್ತುತ್ತಾ ಇದ್ದೀವಿ, ಫೈನಲಾಗಿ ಬಂದುಬಿಟ್ವಿ. ನಂಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಫ್ಯಾಮಿಲಿ ಜೊತೆ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ತಿರುಪತಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ. ಕ್ಯಾಶುವಲಾಗಿ ನಾನು ಗೊತ್ತಿದೆಯಲ್ಲ ನಿಮಗೆ, ಮಾಮೂಲಿ ಓಂ ಶಕ್ತಿಗೆ ನಾನು ಹೋಗ್ತಾ ಇದ್ದೆ. ಈಗ ತಿರುಪತಿ ಫಸ್ಟ್ ಟೈಮ್. ಹಾಗೆ ಅಲ್ಲಿ ಗೊತ್ತಲ್ವಾ ಫೋನ್ ಅಲೋ ಇಲ್ಲ, ಅದಕ್ಕೆ ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗಲಿ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಬಂದು ಗೋವಿಂದರಾಜಲು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಜಸ್ಟ್ ಒಂದು ಕ್ಲಿಕ್ ವಿಡಿಯೋ ಮಾಡಿದೆ ಅಷ್ಟೇ. ನೀನು ತುಳಿಯೋವಾಗಲೇ ಗೊತ್ತಾಯ್ತು. అదే దేశభక్తి జాస్తి ఎందుకు కింద మండుతా ఉంది. అదే అయినా మండి వదలు. ತಿನ್ಬಿಟ್ಟು ಬಂದ್ಬಿಡೋದೆ ಅಷ್ಟೇ. ಬಾ. ಹ್ಞೂ ಸರಿ, ಅಲ್ಲೇ ಇಟ್ಬಿಟ್ಟು ಬಾ ಹಂಗೆ. ಬಾ ಬಾ ಬಾ, ಬೇಗ ಬಾ, ಮತ್ತೆ ಪಪ್ಪ ಬೈತಾರೆ. ಬಮ್ಮ ಬಾ, ಬೇಗ ಬರಬೇಕು. ನಡೀರಿ. ಅಲ್ವಾ, ಇವಾಗೂ ಇಲ್ಲೂ ಕಾಣಿಸ್ತದೆ. ಅಲ್ಲಿ ದೇವಸ್ಥಾನ ಗೋವಿಂದರಾಜಲದೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಬಂದ್ವಿ. ಊಟ ಮಾಡಿಕೊಂಡು ಹೊರಡೋಣ ಅಂತ ಅಲ್ಲಿಗೆ ಬಂದ್ವಿ. ಇನ್ನೊಂದಿನ ತುಂಬ ಲೇಟ್ ಮಾಡಿಬಿಟ್ರು ಊಟ ಕೊಡೋಕ್ಕೆ. ಮಾತ್ರ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಮಕ್ಕಳಿಗಂತೂ ತುಂಬ ಹಶು ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಟಿಫನ್ ತಿಂದಿದ್ದು ಅಷ್ಟೇ. ಖಾಲಿ ತಟ್ಟೆಗಳು. ಚೆನ್ನಾಗಿದ್ಯಾ? ಸೂಪರ್ ಆಗ್ತೀಯಾ? ಇಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರೆ. ರೈಟ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾದರೆ ಅಷ್ಟು ಮಾತ್ರ ನಾನು ವಿಡಿಯೋ ತೆಗೆದು ಹಾಕಿದ್ದೀನಿ. ಪ್ಲೀಸ್ ಮರಿದಿರ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಕಾಮೆಂಟ್ ಮತ್ತು ಶೇರನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.